ಈಗ ಒಂದು ಹುಡುಗಿಗೆ ಹೋಗಿ ಅವನು ಪ್ರಪೋಸ್ ಮಾಡಬೇಕು ಅಂದ್ರೆ ಅವನ ಹೃದಯ ಬಡಿತ ಯೋಚನೆ ಮಾಡಿದ್ರೆ ಜಾಸ್ತಿ, ಆ ಹುಡುಗಿ ಬಗ್ಗೆ ಯೋಚನೆ ಮಾಡ್ರೆ ಬಡಿತ. ಇನ್ನು ಅವಳ ಹತ್ರ ಹೋಗಿ ಮಾತಾಡ್ಬೇಕು ಅಂದ್ರೆ ಹಿಂಗೆ ಹಿಡ್ಕೋಬೇಕು ಅವನು, ಎಲ್ಲಿ ಹಾಟು ಒಡೆದೋಗ್ಬಿಡುತ್ತಪ್ಪ ದೇವ್ರೇ ಅಂತ. ಒತ್ತಡದ ಹಾರ್ಮೋನು ಯಾವಾಗ ಬಿಡುಗಡೆಯಾಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ರಕ್ತದೊತ್ತಡ ಯಾವಾಗ ಜಾಸ್ತಿ ಆಗುತ್ತೆ, ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಆಮೇಲೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RM ಸಂಪೂರ್ಣ.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಫ್ಯಾಮಿಲಿ ಡಾಕ್ಟರ್, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಡಿಪಾರ್ಟ್ಮೆಂಟ್ ಆಫ್ ಜೆನೆಟಿಕ್ಸ್ ಮತ್ತು ಜೊನೊಮಿಕ್ಸ್ನ ಚೇರ್ಪರ್ಸನ್ ಆಗಿರುವಂಥ ಮೈಸೂರು ಯೂನಿವರ್ಸಿಟಿ ಡಾಕ್ಟರ್ ಮಾಲಿನಿ ಎಸ್ ಸುತ್ತೂರವರು. ಮೇಡಮ್, ವೆಲ್ಕಮ್ ಟು ದ ಶೋ. ನಮಸ್ತೆ. ನನಗೆ ನಾವು ಹೈಸ್ಕೂಲಲ್ಲಿದ್ದಾಗ ನಮಗೆ ಒಬ್ಬರು ಸುರೇಖಾ ಟೀಚರ್ ಅಂತಿದ್ದರು. ಅವರು ಬಯಾಲಜಿ ಹೇಳ್ತಿದ್ರು. ಬಯಾಲಜಿ ಹೇಳ್ಬೇಕಾದ್ರೆ ಹಾರ್ಟನ್ನು ಬಿಡಿಸಿದ್ರು ಅವರು. ಬಯಾಲಜಿ ಅಂದರೆ ಹಾರ್ಟ್ ಬರುತ್ತಲ್ವ. ನಾನು ದೂರದಿಂದ ನೋಡಿದಾಗ ಹಾರ್ಟ್ ಆ್ಯಕ್ಚುಲಿ ಲವ್ ಸಿಂಬಲ್ ಥರ ಇದೆ. ನೀವು ಲವ್ ಸಿಂಬಲ್ ಅಂತ ನೋಡಿದರೆ ಓಕೆ, ಅದು ಹಾರ್ಟ್. ಅವಾಗ ಏನೋ ಒಂದು ಪ್ರಶ್ನೆ ಕೇಳಿದೆ, ತರಲೆ ಪ್ರಶ್ನೆ ಕೇಳಿದ್ದೆ ನಾನು ಅವ್ರಿಗೆ. ಯಾಕೆ ಏನೋ ಕೇಳಿದ್ದೆ, ಅವ್ರು ಏನೋ ಹೇಳಿದ್ರು, ನೆನಪಿಲ್ಲ ನನಗೆ. ಭಾಳ ತರಲೆ ಇದ್ದೆ ಆ ಟೈಮಲ್ಲಿ ನಾನು. ಬಟ್ ನನಗೆ ನನ್ನ ಪ್ರಶ್ನೆ ಉದ್ಭವಗೊಳ್ಳೋದು, ಯಾಕೆ ಹಾರ್ಟನ್ನು ನಾವು ಪ್ರೀತಿಗೆ ಹಾರ್ಟ್ ಅನ್ನೋದನ್ನು ನಾವು ಕನೆಕ್ಟ್ ಮಾಡಿದ್ದೀವಲ್ಲ ಯಾಕೆ ಅಂತ. ನಮ್ಮ ಎಲ್ಲ ಭಾವನೆಗಳು ನಮ್ಗೆ ಗೊತ್ತಿರುವ ಹಾಗೆ ಮೈಂಡಿಂದ ಬರುತ್ತೆ ಅಲ್ವಾ. ನಮ್ಮ ಬ್ರೈನು ಮತ್ತು ಈಗ ಮೈಕ್ರೋ ಸೆಲ್ಗಳು ಇದೆ, ಅದರಿಂದ ಬರುತ್ತೆ ನಮ್ಗೆ ಗೊತ್ತಾಗಿದೆ. ಈಗ ಇಲ್ಲೇನೋ ಆದರೆ ಇದು ಇಲ್ಲಿಗೆ ಹೋಗಿ ಡಿಸಿಷನ್ ತೊಗೊಳ್ಳಲ್ಲ, ಇಲ್ಲೇ ಡಿಸಿಷನ್ ತೊಗೊಳುತ್ತೆ ಅನ್ನೋದು ಮೊನ್ನೆ ಓದಿದೆ ನಾನು. ಸೊ ರಿಫ್ಲೆಕ್ಸ್ ಬಗ್ಗೆ ರಿಫ್ಲೆಕ್ಸ್ಗಳು. ಸಡನ್ನಾಗಿ ಏನಾದರೂ ಕೈ ಹಿಂಗೆ ಆದರೆ ತಲೆ ಯೋಚನೆ ಮಾಡಿಲ್ಲ, ಕೈ ಯೋಚನೆ ಮಾಡಿದೆ. ಇಲ್ಲಿ ಬೆಂಕಿ ಹತ್ತ ತಕ್ಷಣ ಹಿಂಗೆ ಮಾಡ್ಬಿಟ್ರೆ. ಸೊ ಆ ಥರದ್ದು ಒಂದಷ್ಟು ಓದಿದ್ದೀವಿ. ಬಟ್ ಪ್ರಶ್ನೆ ಇರೋದು, ಈ ಲವ್ಗೆ ಯಾಕೆ ಹಾರ್ಟನ್ನು ಕನೆಕ್ಟ್ ಮಾಡಿದ್ದಾರೆ? ಸರ್, ಈಗ ನಿಮಗೂ ಗೊತ್ತು, ವ್ಯಾಲೆಂಟೈನ್ಸ್ ಡೇ ಅಂತ ಅಂದಿದ ತಕ್ಷಣ ಕೀ ಬಂಚ್ಗಳು ಹಾರ್ಟ್ ಶೇಪಲ್ಲಿ ಇರುತ್ತೆ. ಆಮೇಲೆ ಬಲೂನ್ಗಳು, ಆಮೇಲೆ ಪಿಲೋಗಳು ಪುಟ್ಟದ್ದೆಲ್ಲ ಬರುತ್ತಲ್ಲ, ಫೆದರ್ ಇರೋ ಅಂಥದ್ದು, ಎಲ್ಲದೂ ಹಾರ್ಟ್ ಶೇಪಲ್ಲೇ ಇರುತ್ತೆ. ಅದೇ ಜಾಸ್ತಿ ಸೇಲ್ ಆಗೋದು. ಮತ್ತು ಪ್ರೀತಿ ಅಂದಿದ ತಕ್ಷಣ ಹೃದಯ ಅಂತ ಕವನಗಳು, ಹಾಡುಗಳು ಎಲ್ಲ ಪ್ರೀತಿಗೂ ಹೃದಯಕ್ಕೂ ಹಾಗೆ ಜೋಡಣೆ ಮಾಡಿಬಿಟ್ಟಿದ್ದೀವಿ ನಾವು. ಪ್ರೀತಿ ಎಲ್ಲಿಂದ ಉದ್ಭವ ಆಗುತ್ತೆ ಅಂದರೆ ಹೃದಯದಿಂದ ಅಂತಲೇ ಅನ್ಕೊಂತೀವಿ ಅಲ್ವಾ. ಹಾಗೆ ಬಹಳಷ್ಟು ಹಾಡುಗಳಲ್ಲಿ ಅದನ್ನೇ ಬರುತ್ತೆ, ಹೃದಯದಿಂದ ಪ್ರೀತಿ ಹುಟ್ಟಿತು ಅನ್ನೋ ಥರ ಎಲ್ಲ. ಇದು ನಮ್ಮಲ್ಲಲ್ಲ, ಇಡೀ ಜಗತ್ತಿನಲ್ಲಿ ಈಜಿಪ್ಷಿಯನ್ ಸಿವಿಲೈಸೇಷನ್ ಅಂತ ನಾವು ನೋಡೋದಾದರೆ ನಾಗರಿಕತೆ, ಗ್ರೀಕ್ ನಾಗರಿಕತೆ, ಭಾರತ, ಚೈನಾ, ಯಾವುದು ಹಳೆಯದು ಯಾವುದ್ಯಾವುದು ನಾಗರಿಕತೆಗಳು ಅಂತ ನೋಡಿದ್ದೀವಿ. ಎಲ್ಲ ನಾಗರಿಕತೆಗಳಲ್ಲೂ ಪ್ರೀತಿನ ಹೃದಯನ ಜೋಡಣೆ ಮಾಡಿದ್ದಾರೆ. ಅವರ ಪ್ರಕಾರ ಪ್ರೀತಿ ಉತ್ಪತ್ತಿಯಾಗೋದು, ಪ್ರೀತಿಯ ಫೀಲಿಂಗ್ಸ್ ಬರೋದು ಹೃದಯದಿಂದ ಅಂತ ಇವರೆಲ್ಲರ ಪ್ರಕಾರ. ನಮ್ಮ ಹಿರಿಯರು ಅದನ್ನು ನಮಗೆ ಕೊಟ್ಟಿದ್ದು. ಆ ಸಿವಿಲೈಸೇಷನ್ ಶುರುವಾದಾಗ ಎಲ್ಲ ಸಿವಿಲೈಸೇಷನ್ನು, ಈಜಿಪ್ಷಿಯನ್ ಸಿವಿಲೈಸೇಷನ್ನು ಪ್ರೀತಿಯಿಂದರೆ ಹೃದಯ ಅಂತಲೇ ಅಂತಾರೆ. ಚೈನಾದವರು ಅಂತಾರೆ. ಎಲ್ಲ ಸಿವಿಲೈಸೇಷನ್ನು ಹಳೆಯದು ಏನೇನಿದೆ ಅನಾದಿ ಕಾಲದಿಂದಲೂ ಪ್ರೀತಿ ಹೃದಯನ ಅವರೇ ಬ್ಲೆಂಡ್ ಮಾಡಿಬಿಟ್ಟಿದ್ದಾರೆ. ನೋಡಿ, ನಾನು ನೀವು ಹೇಳ್ತಿರ್ಬೇಕಾದ್ರೆ ಒಂದು ನೆನಪು ಬಂತು. ತುಂಬ ದಿನದಿಂದ ಒಂದು ಸಿನಿಮಾ ನೋಡಿದ್ದು ಮೇಡಮ್. ಆ ಸಿನಿಮಾದಲ್ಲಿ ಹೀರೋಯಿನ್ ಇರ್ತಾರೆ. ಇವನು ಹೀರೋ ಸತ್ತೋಗ್ಬಿಡ್ತಾನೆ. ಬಟ್ ಅವನ ಹಾರ್ಟ್ ಉಳಿಯುತ್ತೆ. ಆ ಹಾರ್ಟನ್ನು ಇನ್ನೊಬ್ಬ ವ್ಯಕ್ತಿಗೆ ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ. ಸೊ ಬಟ್ ಆ ಹಾರ್ಟ್ ಅವ್ನು ಬಂದಮೇಲೆ ಅವನಿಗೆ ಇವಳು ಇಷ್ಟ ಆಗ್ತಾಳೆ. ಇದೇನೋ ಆ ಥರ ಒಂದು ಹಾರ್ಟ್ಗೂ ಪ್ರೀತಿಗೂ ಕನೆಕ್ಟ್ ಮಾಡಿಬಿಟ್ಟಿದ್ದಾರೆ. ಕಾರಣ ಏನು ಅಂತಂದರೆ, ಆ್ಯಕ್ಚುಲ್ ಆಗಿ ಸೈಂಟಿಫಿಕ್ ಆಗಿ ಪ್ರೀತಿ ಉದ್ಭವವಾಗುವುದು ಮೆದುಳಿನಲ್ಲಿ, ಹೃದಯದಲ್ಲಿ ಅಲ್ಲ. ಅದು ಮೆದುಳಿನಲ್ಲಿ ಅದು ಇದಾಗುತ್ತೆ. ಯಾವುದು ಅಂತಂದರೆ ಈ ಎಮೋಷ್ನಲ್ ಬ್ರೈನ್ ಅಂತ ನಾನು ಏನು ಹೇಳಿದೆ, 3 ಥರದ ಬ್ರೈನ್ ಇದೆ. ಬ್ರೈನ್ ಸ್ಟೆಮ್ಮು, ಟೆಂಪ್ರೇಚರು, ಬಾಡಿದು, ಹಸಿವು, ನೀರಡಿಕೆ ಇಂಥದ್ದನ್ನೆಲ್ಲ ಇದು ಮಾಡೋದು, ರೆಗ್ಯುಲೇಟ್ ಮಾಡೋದು ಬ್ರೈನ್ ಸ್ಟೆಮ್ ಅಂತ ಬರುತ್ತೆ, ಹಿಂಭಾಗದಂಗೆ ಬಳ್ಳಿ ಥರ. ಅದರ ಮೇಲಿರೋದು ರೆಪ್ಟಿಲಿಯನ್ ಬ್ರೈನ್ ಅಥವಾ ಪ್ರಾಣಿ ಮೆದುಳು ಅಂತ ನಾನು ಹೇಳಿದ್ದೀನಿ. ಅದರ ಮುಂಭಾಗದಲ್ಲಿರೋದು ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ರೀಜನ್. ಪ್ರಿಫ್ರಾಂಟಲ್ ಕಾರ್ಟೆಕ್ಸ್ ಅದು ನಿಜವಾದ ಒಂದು ಬುದ್ಧಿ ಅಂತ ನಾವೇನು, ಅರಿವು ಅಂತ ಅನ್ಬೋದು, ವಿವೇಕ ಅನ್ಬೋದು, ಅರಿವು ಅನ್ಬೋದು.
ಎಲ್ಲದು ಸರಿಯಾದ ಡಿಸಿಷನ್ ಮಾಡೋದೇ ಆಗಲಿ, ಹೊಸ ಹೊಸ ಆವಿಷ್ಕಾರಗಳಾಗ್ಬೋದು, ಸಂಶೋಧನೆಗಳಾಗ್ಬೋದು, ಮತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಜಡ್ಜ್ ಮಾಡೋ ಅಂಥದ್ದು ಪ್ರತಿಯೊಂದೂ ಮುಂಭಾಗದ ಮೆದುಳು ಮಾಡೋದು. ಹಿಂಭಾಗದು ಎಮೋಷನ್ಸು. ಆ ಎಮೋಷನ್ಸಲ್ಲಿ ಎಲ್ಲ ಎಮೋಷನ್ಸ್ಗಳು ಬರುತ್ತೆ. ನಿಮಗೆ ಕೋಪ ಬರೋದೇ ಆಗಲಿ, ಅಥವಾ ಹಸಿವು, ನೀರಡಿಕೆ, ಪ್ರೀತಿ, ಆತಂಕ, ಭಯ, ಒಂಥರ ಎಲ್ಲ ಮಿಕ್ಸ್ಚರ್ ಏನು ಭಾವನೆಗಳು ಅಂತಂತೀವಿ ಅದು ಉಂಟಾಗೋದು, ಪ್ರೀತಿ ಉಂಟಾಗೋದು ಹೃದಯದಲ್ಲ, ಆ ಒಂದು ಲಿಂಬಿಕ್ ಅಥವಾ ಅಮೆಗ್ಡೆಲಾ ಅಂತ ನಾವೇನು ಹೇಳ್ತೀವಿ ಆ ಭಾಗದಲ್ಲೇ ಪ್ರೀತಿ ಉಂಟಾಗೋದು. ಪ್ರೀತಿ ಉತ್ಪತ್ತಿ ಆಗೋದು, ಫೀಲಿಂಗ್ ಬರೋದೇ ನಿಮ್ಗಲ್ಲಿ, ಹೃದಯದಲ್ಲ ಅಲ್ಲ. ಹೃದಯದ ಕೆಲಸ ಏನು ಅಂದರೆ ಬರೀ ಪಂಪ್ ಮಾಡೋದು. ನ್ಯೂರಾನ್ಸ್ ಇದೆ, ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ಏನಕ್ಕೆ ಪ್ರೀತಿಗೂ ಹೃದಯಕ್ಕೂ ಕನೆಕ್ಟ್ ಮಾಡಿದ್ರು ಅಂದರೆ, ಪ್ರೀತಿ ಪ್ರಪೋಸ್ ಮಾಡಿದಾಗ, ಪ್ರೀತಿ ನಿರಾಕರಣೆ ಆದಾಗ, ಪ್ರೀತಿಯ ಯಾವುದೇ ಒಂದು ಫೀಲಿಂಗ್ ಮಾಡಿದಾಗಲೂ ಹೃದಯ ಬಡಿತ ಸ್ಪಂದಿಸುತ್ತೆ, ಜಾಸ್ತಿ ಆಗುತ್ತೆ. ಈಗ ಒಂದು ಹುಡುಗಿಗೆ ಹೋಗಿ ಅವನು ಪ್ರಪೋಸ್ ಮಾಡಬೇಕು ಅಂದರೆ ಅವನ ಹೃದಯ ಬಡಿತ ಯೋಚನೆ ಮಾಡಿದ್ರೆ ಜಾಸ್ತಿ, ಹುಡುಗಿ ಬಗ್ಗೆ ಯೋಚನೆ ಮಾಡಿದ್ರೆ ಬಡಿತ. ಇನ್ನು ಅವಳ ಹತ್ರ ಹೋಗಿ ಮಾತಾಡಬೇಕು ಅಂದರೆ ಹಿಂಗೆ ಹಿಡ್ಕೋಬೇಕು ಅವನು, ಎಲ್ಲಿ ಹಾರ್ಟು ಒಡೆದೋಗ್ಬಿಡುತ್ತಪ್ಪ ದೇವರೇ ಅಂತ. ನಾಲ್ಗೆ ಒಣಗೋದು, ಹಾರ್ಟ್ ಬೀಟ್ ಜಾಸ್ತಿ ಆಗೋದು, ಬ್ಲಡ್ ಪ್ರೆಷರ್ ಜಾಸ್ತಿ ಆಗೋದು, ಕೆಂಪಾಗೋದು, ನರ್ವಸ್ ಆಗೋದು, ಆಮೇಲೆ ಸ್ವೆಟ್ ಆಗೋದು, ಇವೆಲ್ಲ ಆಗುತ್ತೆ. ಆಮೇಲೆ ಒಪ್ಕೊಂಡ್ರೂ ಆಗುತ್ತೆ, ಒಪ್ಕೊಂಡ್ರು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ರಿಜೆಕ್ಟ್ ಮಾಡಿದ್ರೂ ಜಾಸ್ತಿ ಆಗುತ್ತೆ. ಸೊ ಪ್ರೀತಿಗೆ ಸ್ಪಂದಿಸೋದು ಆ್ಯಕ್ಚುಲ್ ಆಗಿ ಮೆದುಳು, ಆದರೆ ನಮಗೆ ಫೀಲ್ ಆಗೋದು ಹೃದಯ. ಮೆದುಳು ಏನು ಈಗ ಒಳಗಡೆ ಏನೇ ನಡೆದ್ರೂ ಮೆದುಳಿಂದ ನಮಗೇನು ಗೊತ್ತಾಗ್ತಾ ಇಲ್ಲ. ಆದರೆ ಆ ಸಂದರ್ಭಕ್ಕೆ ನಮ್ಮ ದೇಹದಲ್ಲಿ ಯಾವ ಅಂಗಾಂಗ ಒಂದು ನಮಗೆ ಫೀಲ್ ಕೊಡುತ್ತೆ ಅಂದರೆ ಅದು ಹೃದಯ. ಹೃದಯ ಬಡಿತ ಜಾಸ್ತಿ ಆಗುತ್ತಲ್ಲ. ಹಾಗಾಗಿ ನಮ್ಮ ಹಿರಿಯರೆಲ್ಲ ಏನು ಅನ್ಕೊಂಡಿದ್ರು ಅಂದರೆ ಪ್ರೀತಿ ಉದ್ಭವವಾಗೋದೇ ಹೃದಯದಿಂದ ಅಂತ ಅನ್ಕೊಂಡಿದ್ರು. ಅವ್ರಿಗೆ ಮೆದುಳ ಬಗ್ಗೆ ಗೊತ್ತಿರಲಿಲ್ಲ. ಪ್ರೀತಿ ಉದ್ಭವವಾಗುವುದು ಅಮೆಗ್ಡೆಲಾ, ಲಿಂಬಿಕ್ ಇದರಲ್ಲಿ ಅಂತ ಗೊತ್ತಿಲ್ಲ ಅವ್ರಿಗೆ. ಸೊ ಇಲ್ಲಾಗೋದ್ರಿಂದ, ಹೃದಯದಲ್ಲಿ ಆಗೋದ್ರಿಂದ ನಮಗೆ ಅದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಅಥವಾ ಕಮ್ಮಿ ಆಗುತ್ತೆ, ರಿಜೆಕ್ಟ್ ಆದಾಗ ಒಂಥರ ಲೋ ಆದಂಗೆ ಆಗುತ್ತೆ ಅನ್ನೋದನ್ನು ತಿಳ್ಕೊಂಡಿದ್ರು. ಆದರೆ ಹೃದಯಕ್ಕೂ ಮೆದುಳಿಗೂ ಬಹಳ ಒಂದು ಅವಿನಾಭಾವ ಕನೆಕ್ಷನ್ಸ್, ಭಾಳ ಸ್ಟ್ರಾಂಗ್ ಆಗಿರೋ ಕನೆಕ್ಷನ್ ಇದೆ. ಮತ್ತು ಹೃದಯದಲ್ಲೂ 40,000 ನ್ಯೂರಾನ್ಸ್ಗಳಿದೆ, ನರಕೋಶದಿ ಇದೆ. ಹೃದಯದಲ್ಲೂ ನರಕೋಶ ಇದೆ, ಆದರೆ ಮೆದುಳಿನಲ್ಲಿರುವ ನರಕೋಶಗಳ ಸ್ಟ್ರಕ್ಚರು ಸ್ವಲ್ಪ ಬೇರೆ ಥರ, ಹೃದಯದ್ದು ಸ್ವಲ್ಪ ಬೇರೆ ಥರ. ಆದರೆ ಹೃದಯದಲ್ಲೂ ನರಕೋಶಗಳಿದೆ. ಆ ಹೃದಯದಲ್ಲಿರುವ ನರಕೋಶಗಳು ಫ್ಯಾಟ್ ಇರೋದು, ಮತ್ತು ಏಟ್ರಿಯಲ್ ರೀಜನ್ ಅಂತ ಇದೆ, ಹೃದಯದ ಮೇಲ್ಭಾಗ ಇದೆಯಲ್ಲ, ಏಟ್ರಿಯಮ್ ಅಂತ ಅಂತೀವಲ್ಲ, ಆ ಭಾಗದಲ್ಲಿ ಜಾಸ್ತಿ ನರಕೋಶಗಳು. ಈ ಪೇಸ್ ಮೇಕರ್ ಅಂತ ನಾವು ಹೇಳ್ತೀವಿ ನೋಡಿ, ಅದು ಒಂದು ನ್ಯೂರಾನ್ಸ್ಗಳದು, SA ಸೈನೋ ಎಟ್ರಿಯಲ್ ನೋಡ್ ಅಂತ ಕರಿತೀವಲ್ಲ, ಅದು ನ್ಯೂರಾನ್ಗಳ ಗುಂಪು, ನರಕೋಶಗಳ ಗುಂಪು. ಎಲೆಕ್ಟ್ರಿಕ್ ಡಿಸ್ಚಾರ್ಜ್ ಮಾಡುತ್ತದು. ಪೇಸ್ ಮೇಕರಿಂದ ನಿಮಗೆ ಎಲೆಕ್ಟ್ರಿಕ್ ಇಂಪಲ್ಸಸ್ಸು ಬರುತ್ತೆ. ಆ ಪೇಸ್ ಮೇಕರು ಕೆಲಸ ಮಾಡಿದ್ರೇ ಹೃದಯ ಕೆಲಸ ಮಾಡೋದು. ಇಲ್ಲ ಅಂತಂದರೆ ಅದಕ್ಕೆ ಬೇರೆ ಹೊಸದಾಗಿ ಪೇಸ್ ಮೇಕರ್ ಹಾಕಬೇಕು ಅಂತ ಹೇಳ್ತಾರೆ ನೋಡಿ. ಹಾಗಾಗಿ 40,000 ನ್ಯೂರಾನ್ಸ್ಗಳು, ನರಕೋಶಗಳು ಹೃದಯದಲ್ಲೂ ಸಹ ಇದೆ. ಆಮೇಲೆ ಈ ನರಕೋಶಗಳನ್ನು ಇಂಟ್ರಿನ್ಸಿಕ್ ಕಾರ್ಡಿಯಾಕ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಇಂಟ್ರಿನ್ಸಿಕ್ ಅಲ್ಲೇ ಇರೋಂಥದ್ದು ಕಾರ್ಡಿಯಾಕ್ ನರ್ವಸ್ ಸಿಸ್ಟಮ್ ಅಂತ. ಇವುಗಳ ಕೆಲಸ ಏನು ಅಂತ ಅಂದರೆ, ಅಲ್ಲಿ ಹಾರ್ಟ್ ಬೀಟ್ ಅದನ್ನು ಕಂಟ್ರೋಲ್ ಮಾಡೋದು, ಅದು ಟೈಮು, ಅದು ರಿದಮ್ಮು, ಅದನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಕೆಲಸ. ಇದು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಜೊತೆ ಕೋಆರ್ಡಿನೇಟ್ ಮಾಡುತ್ತೆ. ಆದರೆ ಕೆಲವೊಂದು ಡಿಸಿಷನ್ನ ಅಲ್ಲೇ ತಗೊಳ್ತಾ ಬರುತ್ತೆ, ಅದಕ್ಕೆ ಟೈಮ್ ಇರೋದಿಲ್ಲ. ಅಲ್ಲಿಗೆ ಪ್ರೋಸೆಸ್, ಸ್ಟಿಮ್ಯುಲೇಷನ್ನ ತಗೊಂಡು, ಪ್ರಚೋದನೆನ ತಗೊಂಡು ಪ್ರಾಸೆಸ್ ಮಾಡಿ ಅದು ಅದ್ರದ್ದು ರೆಸ್ಪಾನ್ಸ್ ಕೊಡಬೇಕು. ಸಾಮಾನ್ಯವಾಗಿ ಯಾವುದೇ ಆಗಲಿ ಪ್ರಚೋದನೆ ದೇಹದ ಮೆದುಳಿಗೆ ಹೋಗಿ ಅಲ್ಲಿ ಅದು ಪ್ರಾಸೆಸ್ ಆಗಿ ಪ್ರತಿಕ್ರಿಯೆ ಕೊಡೋ ಅಂಥದ್ದು, ಅದು ಒಂದು ನ್ಯಾಚುರಲ್ ಪ್ರಾಸೆಸ್. ಬಟ್ ಇಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಇಂಟ್ರಿನ್ಸಿಕ್ ಕಾರ್ಡಿಯಾಕ್ ನರ್ವಸ್ ಸಿಸ್ಟಮ್ಮು ಕೆಲವೊಂದು ರೆಸ್ಪಾನ್ಸು ಫಾಸ್ಟಾಗಿ ಕೊಟ್ಬಿಡುತ್ತದೆ. ಕಾರಣ ಏನು ಅಂತಂದರೆ, ಕೆಲವು ರೆಸೆಪ್ಟಾರ್ ಕೆಮಿಕಲ್ ವೇರಿಯೇಷನ್ ಆಯಿತು, ಟ್ಯಾಕ್ಟೈಲ್ ವೇರಿಯೇಷನ್ ಆಯಿತು, ತಕ್ಷಣ ಅದಕ್ಕೆ ರೆಸ್ಪಾಂಡ್ ಮಾಡೋದ್ರಿಂದ ಅದು ಲೋಕಲೈಸ್ಡ್ ಅಂತ ನಾವು ಹೇಳ್ಬೋದು. ಇದು ಲಿಟಲ್ ಬ್ರೈನ್ ಅಂತ ಕರೀತಾರೆ ಇದನ್ನು. ಹಾರ್ಟನ್ನು ಲಿಟಲ್ ಬ್ರೈನ್ ಅಂತಲೂ ಸುಮ್ಮನೆ ಹಾಗೆ ಲಿಟಲ್ ಬ್ರೈನ್ ಅಂತ ಏನಕ್ಕೆ ಅಂದರೆ, ಅದರಲ್ಲಿ ನ್ಯೂರಾನ್ಸ್ಗಳು ಸಹ ಇದೆ. ಆದರೆ ಅದರ ಕೆಲಸ ಸ್ವಲ್ಪ ಬೇರೆ ಥರ, ಮೆದುಳಿನಲ್ಲಿರೋ ನ್ಯೂರಾನ್ಸ್ಗಿನ ಸ್ವಲ್ಪ ಬೇರೆ ಥರ. ಇದ್ರದ್ದು ಸಂಪೂರ್ಣ ಕೆಲಸ ಏನು ಅಂದರೆ, ಹೃದಯವನ್ನು ಚೆನ್ನಾಗಿ ಕಾಪಾಡುವಂತಹ ಕೆಲಸ. ಹಾಗಾಗಿ ಕೋಆರ್ಡಿನೇಷನ್ ಇದೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಜೊತೆ. ಇಂಡಿಪೆಂಡೆಂಟ್ ಆಗೂ ಸಹ ಇದು ಕೆಲಸ ಮಾಡೋದ್ರಿಂದ ಹೃದಯದಲ್ಲೂ ನರ್ವಸ್ ಸಿಸ್ಟಮ್ಮು, ನ್ಯೂರಾನ್ಸ್ಗಳಿದೆ. ನಮ್ಮ ಹೊಟ್ಟೆ ಒಳಗಡೆಯೂ ಗಟ್ ನ್ಯೂರಾನ್ಸ್ಗಳು ಇದೆ, ಅಲ್ಲೂ ನ್ಯೂರಾನ್ಸ್ಗಳು ಜಾಸ್ತಿ ಇದೆ. ಇನ್ನು ಬೇರೆ ಕಡೆ ನಾವು ಜಾಸ್ತಿ ನೋಡೋಕ್ಕಾಗಲ್ಲ, ಹೃದಯ ಮತ್ತು ಗಟ್ಟು. ಅದಕ್ಕೆ ನೋಡಿ ಹೊಟ್ಟೆಲಿ ಬಟರ್ಫ್ಲೈ ಥರ ಆಗೋದು ಅಂತೆಲ್ಲ ಅಂತೀವಲ್ಲ, ಏಕೆಂತಂದ್ರೆ ರೆಸ್ಪಾಂಡ್ ಮಾಡುತ್ತೆ, ಕರಳು ಕಿವುಚಿದಂಗೆ ಆಯಿತು, ಅದೆಲ್ಲ ಹೇಳ್ತೀವಲ್ಲ. ಹಾಗಾಗಿ ಕರಳು, ಹೃದಯ,
ಮೆದುಳು ಇವೆಲ್ಲ ಒಂಥರ ವಿತ್ ನ್ಯೂರಾನ್ಸ್ ಸ್ವಲ್ಪ ಕನೆಕ್ಟ್ ಆಗಿರೋದ್ರಿಂದ ಅದು ಕೆಲವೊಂದು ಭಾವನೆಗಳಿಗೆ ಅದು ಸರಿಯಾಗಿ ಪ್ರತಿಕ್ರಿಯಿಸೋದ್ರಿಂದ ಜನಸಾಮಾನ್ಯರು ಏನು ಅನ್ಕೊಂತೀವಿ, ಹೃದಯನೇ ಒಂದು ಪ್ರೀತಿಗೆ ಸ್ಪಂದಿಸುತ್ತೆ ಅನ್ನೋ ಥರ ತಿಳ್ಕೊಂತಾರೆ. ಹಾಗಾಗಿ ಸಾಮಾನ್ಯ ಹೃದಯ ಮತ್ತು ಈ ಪ್ರೀತಿ ಅನ್ನೋದನ್ನು ಕನೆಕ್ಟ್ ಮಾಡಿರೋದು ನಾವೇ. ಕಾರಣ ಏನು ಅಂತಂದರೆ ಡೆಪ್ತಾಗಿ ಗೊತ್ತಿರಲಿಲ್ಲ ಅವ್ರಿಗೆ. ಇದು ಹಾರ್ಟ್ ಬೀಟ್ ಜಾಸ್ತಿ ಆಗೋದಲ್ಲ, ಸೊ ಹೃದಯದಲ್ಲೇ ಪ್ರೀತಿ ಉದ್ಭವವಾಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅಲ್ಲ, ಅದು ಮೆದುಳಿನಲ್ಲಾಗೋದು. ಬಟ್ ಹೃದಯ ಏನಾಗುತ್ತೆ, ಮೆದುಳಿನಲ್ಲಿ ಆದಾಗ ಏನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಈಗ ಒಂದು ಪ್ರೀತಿನ ವ್ಯಕ್ತಪಡಿಸಬೇಕು, ಪ್ರೀತಿನ ಆಕ್ಸೆಪ್ಟ್ ಮಾಡ್ಕೋಬೇಕು ಅಂದಾಗ ಏನಾಗುತ್ತೆ, ಸಾಮಾನ್ಯವಾಗಿ ಏನಕ್ಕೆ ಹೃದಯ ಬಡಿತ ಜಾಸ್ತಿ ಆಗೋದು ಅಂದರೆ, ಹೈಪೋಥಾಲಮಸಿಂದ CRH ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು, ಅದು ಒಂದು ಘಟನೆ ಗೊತ್ತಿದೆ. ಈಗ ಹುಡುಗಿ ಹತ್ರ ಹೋಗ್ತಾ ಇದ್ದೀನಿ, 2 ಆಗ್ಬೋದು. ಒಂದು ಆಕೆ ಒಪ್ಕೋಬೋದು, ಇನ್ನೊಂದು ಆಕೆ ರಿಜೆಕ್ಟ್ ಮಾಡ್ಬೋದು. ರಿಜೆಕ್ಟು ಸುಮ್ಮನೆ ಮಾಡಿದರೆ ಬೈದು ಕಳಿಸ್ಬೋದು, ಗೊತ್ತಿಲ್ಲ. ಸೊ ಒಪ್ಕೊಂಡಾಗ ಒಂದು ಆ್ಯಂಗ್ಸೈಟಿ ಅಲ್ವಾ. ಹಾಗಾಗಿ ಏನಾಗುತ್ತೆ, ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನು ಹೈಪೋಥಾಲಮಸಿಂದ ಬಿಡುಗಡೆ ಆಯಿತು. ಅದು ಪಿಟ್ಯೂಟರಿಗೆ ಹೋಗಿ ಅದು ACTH ಅಡ್ರಿನೋ ಕಾರ್ಟಿಕೋಟ್ರೋಪಿಕ್ ರಿಲೀಸಿಂಗ್ ಹಾರ್ಮೋನ್ನ ಬಿಡುಗಡೆ ಮಾಡ್ತು. ಅದು ಎಡ್ರಿನಲ್ ಗ್ಲ್ಯಾಂಡಿಗೆ ಬಂದು ಕಾರ್ಟಿಸಾಲ್ ರಿಲೀಸ್ ಮಾಡ್ತು. ಇಲ್ಲಿ ಒತ್ತಡದ ಹಾರ್ಮೋನೇ ಬಿಡುಗಡೆ ಆಗೋದು. ಒತ್ತಡದ ಹಾರ್ಮೋನು ಯಾವಾಗ ಬಿಡುಗಡೆ ಆಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗ್ತಾ ಬರುತ್ತೆ. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ, ರಕ್ತದೊತ್ತಡ ಜಾಸ್ತಿ ಆಗುತ್ತೆ. ರಕ್ತದೊತ್ತಡ ಯಾವಾಗ ಜಾಸ್ತಿ ಆಗುತ್ತೆ, ನಿಮ್ಮ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಆಮೇಲೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಆಗುತ್ತೆ. ಇವೆಲ್ಲ ಒಂದಕ್ಕೊಂದು ಲಿಂಕ್ ಆಗಿರೋಂಥದ್ದು. ಸೊ ನಿಮ್ಮ ಭಾವನೆಗಳ ಉಗಮ ಯಾವುದು ಅಂದರೆ ಮೆದುಳು. ಮೆದುಳಿನಿಂದ ಹಾರ್ಮೋನಿನ ಮುಖಾಂತರ ಇದೇನಾಗುತ್ತೆ, ಹೃದಯ ರಕ್ತದೊತ್ತಡ ಪರಿಚಲನೆ ಜಾಸ್ತಿಯಾಗಿ ಕೊನೆಗೆ ಹೃದಯಕ್ಕೆ ಹೋಗಿ ಹೃದಯದ ಬಡಿತ ಜಾಸ್ತಿ ಆಗೋದ್ರಿಂದ ಇದು ಯಾವುದು ನಮಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗೋದು ಹಾರ್ಟ್ ಬೀಟ್. ಬಟ್ ಈಗ ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತಾರಲ್ವಾ? ಮಾಡ್ತಾರೆ, ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಎಲ್ಲ ಮಾಡ್ತಾರೆ. ಹಾರ್ಟ್ ಟ್ರಾನ್ಸ್ಪ್ಲಾಂಟ್ ಮಾಡಿದಾಗ ಆ ವ್ಯಕ್ತಿ ಏನು ಬದಲಾವಣೆ ಆಗಲ್ಲ, ಏನೂ ಆಗೋದಿಲ್ಲ, ಮಾನಸಿಕವಾಗಿ ಏನೂ ಇಲ್ಲ. ಅದೆಲ್ಲ ನಮಗೆ ಮೂವಿಗಳಲ್ಲಿ ಅಷ್ಟೇ ನಾವು ನೋಡೋವಂಥದ್ದು. ಹಾಗಾಗಿ ಏನು ಬದಲಾವಣೆಗಳು ಏನೂ ಆಗೋದಿಲ್ಲ. ಕೆಲವು ನ್ಯೂರಾನ್ಸ್ ಇರುತ್ತೆ, ನ್ಯೂರಾನ್ಸು ಭಾವನೆಗಳಿಗಲ್ಲ, ಅದು ಆ ಲೋಕಲೈಸ್ ಆಗಿರೋಂಥ ಕೆಲಸ ಮಾಡೋಕ್ಕಿರೋದು ಮಾತ್ರ ಅಷ್ಟೇ ಅದು. ಸೊ ಹಾಗೆ ಲವ್ ಪ್ರಪೋಸ್ ಮಾಡೋರಿಗೆ ಇದು ಗೊತ್ತಿದ್ದರೆ ಒಳ್ಳೆಯದು. ಸೊ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸಿ ಈ ವಿಡಿಯೋನ, ಭಾಳ ಚೆನ್ನಾಗಿತ್ತು. ಸೊ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಮಾಲಿನಿ ಮೇಡಮ್ಗೆ ತುಂಬ ಥ್ಯಾಂಕ್ಸ್ ಹೇಳಿದ್ದೀನಿ. ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಎಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ಸೊ ಈ ಕುರಿತು ನಿಮ್ಮ ಮನಸ್ಸಿಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಫ್ಯಾಮಿಲಿ ಡಾಕ್ಟರ್ ಕಾರ್ಯಕ್ರಮ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು RM ಸಂಪೂರ್ಣ ಫುಡ್ ಪ್ರಾಡಕ್ಟ್ಸ್. ಉತ್ತಮ ಆರೋಗ್ಯಕ್ಕಾಗಿ ರುಚಿಕರ ಆಹಾರ ಪದಾರ್ಥಗಳು, ಪ್ರತಿ ತುತ್ತಿನಲ್ಲೂ ಅಮ್ಮನ ಕೈ ರುಚಿ. RMSampurna.comಗೆ ಭೇಟಿ ನೀಡಿ, ಇಂದೇ ಆರ್ಡರ್ ಮಾಡಿ.